78 ವರ್ಷಗಳಿಂದ ಆಗದ ಕೆಲಸಕ್ಕೆ 78 ಗಂಟೆಯಲ್ಲಿ ಪರಿಹಾರವನ್ನು ಒದಗಿಸಿದೆ ನಿಮ್ಮ TV5 ಕನ್ನಡ. ಯಾಕಂತಂದ್ರೆ ವಿಸ್ತೃತವಾದಂಥ ವರದಿ ಬಹಳ ಪರಿಣಾಮಕಾರಿಯಾಗಿದೆ. ಯಾಕಂದ್ರೆ ಹುಬ್ಬಳ್ಳಿ ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ 78 ವರ್ಷಗಳಿಂದ ಬಸ್ಸೇ ಬಂದಿರಲಿಲ್ವಂತೆ. ಬಸ್ ಇಲ್ಲದೆ ಎಂಥ ಸಮಸ್ಯೆ ಉಂಟಾಗಿತ್ತು. ಕಾಲೇಜಿಗೆ ಹೋಗೋರು, ಶಾಲಾ ಮಕ್ಕಳು, ಜೊತೆಗೆ ವೃದ್ಧರು, ಮಹಿಳೆಯರು ಬಹಳ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು. ಅವರು ಬಸ್ ಇಲ್ಲದೆ ಪರದಾಡ್ತಾ ಇದ್ರು, ನಡ್ಕೊಂಡೇ ಹೋಗ್ತಾ ಇದ್ರು ಕಿಲೋಮೀಟರ್ ಗಟ್ಟಲೆ. ಆದರೆ ಈಗ TV5 ಗಮನಕ್ಕೆ ಈ ವಿಚಾರ ಯಾವಾಗ ಕಿವಿಗೆ ಬಿತ್ತೋ ಅಲರ್ಟ್ ಆಯಿತು ನಮ್ಮ ಟೀಮ್. ಆ ಸಮಸ್ಯೆ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಮಾಡ್ತು. ಈಗ ಅದಕ್ಕೆ ಫಲಶ್ರುತಿ ಸಿಕ್ಕಿದೆ. ಹುಬ್ಬಳ್ಳಿ ತಾಲೂಕಿನ ರಾಮಾಪುರ ಗ್ರಾಮಕ್ಕೆ ಬಸ್ ಬಂದಿದೆ. ಬಸ್ಸೇ ನೋಡಿಲ್ಲ, ಅವರು ಊರಿಗೆ ಬಂದಿದ್ದು. ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಈಗ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಆಗಿದೆ. ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. TV5 ಕನ್ನಡಕ್ಕೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ. ನೋಡ್ತಾ ಇದ್ದೀವಿ TV5ನ ವಿಸ್ತೃತ ವರದಿಯ ಫಲಶ್ರುತಿ. ಹೊಸ ಬಸ್, ಯಾವುದೇ ಬಸ್ ಆಗಲಿ, ಒಟ್ಟಿನಲ್ಲಿ ಬಸ್ಸು ಆ ರಾಮಾಪುರ ಗ್ರಾಮಕ್ಕೆ ಬಂದಿದೆ. ಹುಬ್ಬಳ್ಳಿ ತಾಲೂಕಿನ ರಾಮಾಪುರ ಭಾಳ ಅನಾನುಕೂಲ ಆಗ್ತಾ ಇತ್ತು. ನಡ್ಕೊಂಡೇ ಹೋಗ್ತಾ ಇದ್ರು ಪಾಪ ಅಲ್ಲಿ ಎಲ್ಲರೂ ಗ್ರಾಮಸ್ಥರು. ಅಂದರೆ ಬೇರೆ ಕಡೆ ಹೋಗಿ ಬಸ್ಸನ್ನು ಹತ್ತಬೇಕಾಗಿತ್ತು. ಅವ್ರ ಊರಿನ ಒಳಗೂ ಕೂಡ ಬಸ್ ಬರುವಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಹಾಗಾಗಿನೇ ಸಂಬಂಧಪಟ್ಟಂಥ ಅಧಿಕಾರಿಗಳೇನಿದ್ದಾರೆ, ಮೇಲಾಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ವಿ. ಈಗ ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲ ಸಿಕ್ಕಿದೆ. ಭಾಳ ಖುಷಿಯಾಗಿ ನೋಡಿ ನಗನಗ್ತಾ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದರು. ಅಂದರೆ ಬೇರೆ ಬಸ್ಸು ಊರಿಗೆ ಅದು ಅಂದರೆ ಈ ಊರಿನ ಮೂಲಕ ಹಾದು ಹೋಗ್ತಾ ಇತ್ತು. ಹಾಗಾಗಿನೇ ಅಲ್ಲಿ ಕೆಲವು ಕಡೆಗಳಲ್ಲಿ ಸ್ಟಾಪ್ ಕೊಡ್ತಾ ಇರಲಿಲ್ಲ, ಕೆಲವು ಇವ್ರಿಗೆ ಬಸ್ ಹತ್ತಿಸ್ಕೊಳ್ತಾ ಇರಲಿಲ್ಲ. ನೋಡಿ ಈಗೆಲ್ಲ ಪೂಜೆ ಗೀಜೆ ಮಾಡೋ ಮೂಲಕ ಆ ಬಸ್ಸನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ. TV5 ಈ ಬಗ್ಗೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತು. ಅಲ್ಲೆಲ್ಲ ಟ್ರ್ಯಾಕ್ಟರ್ಗಳನ್ನು ಅವಲಂಬನೆ ಮಾಡಿಕೊಂಡಿದ್ರು ವಿದ್ಯಾರ್ಥಿಗಳು. ಟ್ರ್ಯಾಕ್ಟರ್ ಮೂಲಕ ಬೇರೆ ಗ್ರಾಮಕ್ಕೆ ಹೋಗಿ ಅಲ್ಲಿಂದ ಬಸ್ ಹತ್ತೋದು ಅಥವಾ ಟ್ರ್ಯಾಕ್ಟರ್ನಲ್ಲೇ ಶಾಲೆಗಳಿಗೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು. ಯಾವಾಗ TV5 ಗಮನಕ್ಕೆ ಈ ವಿಚಾರವನ್ನು ತಂದರೂ ನಿರಂತರವಾಗಿ 78 ಗಂಟೆಗಳ ಅವಧಿಯಲ್ಲೇ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ TV5. ಹಾಗಾಗಿನೇ ಪ್ರತಿಯೊಂದು ಗ್ರಾಮಸ್ಥರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಾವು ಕೂಡ ಅಷ್ಟೇ TV5ನ ವರದಿಗೆ ಯಾರೆಲ್ಲ ಸ್ಪಂದಿಸಿದ್ದಾರೋ, ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಿಬ್ಬಂದಿಗಳು, ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನೋಡಿ, ಆ ಮಕ್ಕಳೇನಿದ್ದಾರೆ, ಹೈಸ್ಕೂಲ್ ಹೋಗುವಂಥವ್ರು, ಪ್ರಾಥಮಿಕ ಶಾಲೆಗೆ ಹೋಗುವಂಥವ್ರು, ಕಾಲೇಜಿಗೆ ಹೋಗುವಂಥವ್ರು ಬಸ್ಸನ್ನೇ ಅವಲಂಬನೆ ಮಾಡಿಕೊಂಡಿದ್ರು. ಕೆಲವೊಬ್ಬರು ಇದ್ದಂಥವ್ರು ಏನು ಮಾಡ್ತಾಯಿದ್ರು, ತಮ್ಮ ಮಕ್ಕಳನ್ನ ಬೈಕಲ್ಲಿ ಅಥವಾ ಕಾರಲ್ಲಿ, ಅಂದರೆ ಸ್ಥಿತಿವಂತರು. ಆದರೆ ಬಡವ ಮಕ್ಕಳೇನು ಮಾಡ್ತಾಯಿದ್ರು, ರೈತರ ಮಕ್ಕಳೇನು ಮಾಡ್ತಾಯಿದ್ರು, ಕೆಲವೊಂದು ಸರಿ ಎತ್ತಿನ ಗಾಡೀಲಿ ಹೋಗ್ತಾಯಿದ್ರು, ಟ್ರ್ಯಾಕ್ಟರ್ಗಳಲ್ಲಿ ಹೋಗ್ತಾಯಿದ್ರು. ಪರಿಸ್ಥಿತಿ ಬಹಳ ಒಂದು ಗಂಭೀರವಾಗಿತ್ತು. ಈಗ ಅವ್ರ ಮುಖದಲ್ಲಿ ನಗು ನೋಡ್ತಾ ಇದ್ದೀವಿ ಬಸ್ ಬಂದಿರೋದಕ್ಕೆ. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅಲ್ಲಿನ ವಿದ್ಯಾರ್ಥಿಗಳನ್ನ ಮಾತಾಡಿಸಿದ್ದಾರೆ, ನೋಡೋಣ. 30-40 ವರ್ಷಗಳ ಹೋರಾಟ, ಆ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಈ ಸಂಪಟ್ಟಿಗೆ TV5 ಒಂದು ವಿಸ್ತೃತವಾದಂಥ ಒಂದು ವರದಿ ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಂದರೆ ಒಂದು ಹುಬ್ಬಳ್ಳಿಯ ತಾಲೂಕಿನ ಒಂದು ರಾಮಾಪುರ ಗ್ರಾಮ, ಇಲ್ಲಿ ಸ್ವತಂತ್ರ ಸಿಕ್ಕು 78 ವರ್ಷ ಗತಿಸಿ ಸಹಿತ ಇಲ್ಲಿರುವಂತಹ ಗ್ರಾಮಕ್ಕೆ ಒಂದು ಬಸ್ಸು ಸಿಕ್ಕಿರಲ್ಲ. ಈ ಬಸ್ ನಮಗೆ ಏನು ಬೇಡ, ಇಲ್ಲಿ ಹಣ ಬೇಡ, ಆಸ್ತಿ ಬೇಡ, ನಮಗೆ ಇಲ್ಲಿ ಒಂದು ಬಸ್ ಕೊಡಿ ಅಂತೇಳಿ ವಿದ್ಯಾರ್ಥಿಗಳು ಅಂಗಲಾಚಿದ್ರು. ಈ ಸಂಪಟ್ಟಿಗೆ ಅಂದರೆ ಇಲ್ಲಿ ಸುಮಾರು 60ರಿಂದ 70 ವಿದ್ಯಾರ್ಥಿಗಳು ಇದೇ ಒಂದು ರಾಮಾಪುರದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವಂತಹ ಒಂದು ಮಿಸ್ರಿಕೋಟೆ ಗ್ರಾಮಕ್ಕೆ ಪ್ರತಿನಿತ್ಯವೂ ಸಹ ಇಲ್ಲಿ ಅಂದರೆ ಮಳಿ ಚಳಿ ಇಲ್ಲಿ ಅಂತಂದರೆ ಯಾವುದೇ ಇಲ್ಲಿ ಅಂದರೆ ಭಯದಲ್ಲೇ ಇಲ್ಲಿ ಅಂದರೆ ವಿದ್ಯಾಭ್ಯಾಸ ಮಾಡಬೇಕಂತಹ ಅನಿವಾರ್ಯತೆ ಎದುರಾಗಿತ್ತು. ಈ ಸಂಪಟ್ಟಿಗೆ TV5 ಒಂದು ವಿಸ್ತೃತ ವರದಿಯನ್ನು ಮಾಡಿತ್ತು. ವರದಿಯ ಬೆನ್ನಲ್ಲೇ ಈಗ ಅಂತಂದರೆ ಈ ಗ್ರಾಮಕ್ಕೆ ಒಂದು ಬಸ್ ಈಗ ಸಿಕ್ಕಿದೆ. ಇಲ್ಲಿ ವಿದ್ಯಾರ್ಥಿನಿಯರನ್ನು ಮಾತಾಡ್ತೀನಿ. ಪುಟ, ಏನಾಗಿದೆ ನಿಮ್ಮದೀಗ? ನಮಗೆ ಬಹಳ ಖುಷಿ ಆಗೈತ್ರಿ. ಯಾಕಂತಂದ್ರೆ ನಮ್ಗೆ ಇಷ್ಟು ವರ್ಷ ಆದರೂ ಬಸ್ ಸಿಕ್ಕಿರಲಿಲ್ಲ, ಈಗ ಸಿಕ್ಕೈತಿ. TV5 ಕನ್ನಡಕ್ಕೆ ನಾವು ಬಹಳ ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂತಂದ್ರೆ ಅದೆಲ್ಲ ನ್ಯೂಸ್ನಲ್ಲಿ ಪ್ರಸಾರ ಮಾಡಿ ನಮ್ಗೆ ಬಹಳ ಖುಷಿ ತಂದು ಕೊಟ್ಟೈತಿ. ಯಾಕಂತಂದ್ರೆ ಬಸ್ ಮಾಡಿ ಕೊಟ್ಟಿದ್ದಕ್ಕೆ ಇನ್ನು ನಾವು ಖುಷಿಯಿಂದ ಶಾಲೆಗೆ ಹೋಗ್ತೀವಿ ರೀ. ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ಳು ವಿದ್ಯಾರ್ಥಿ ಪುಟ,
40 ವರ್ಷಗಳಿಂದ ನಿಮ್ಮ ಅಪ್ಪರು ಸಹ ನಡ್ಕೊಂತ ಹೋಗಿದ್ರು, ಈಗ ನಡ್ಕೊಂತ ಹೋಗ್ತಾ ಇದ್ರಿ, ಈಗ ಬಸ್ ಸಿಕ್ಕಿದೆ, ಏನಂತ ಹೇಳ್ತಿ? ಬಹಳ ಅಂದ್ರೆ ಬಹಳ ಖುಷಿ ಆಗ್ತಿದೆ ನನಗಂತೂ. ಅದರೊಳಗೂ ಈಗ ಬಸ್ಸು ಒಂದಿನ ನಮ್ಮ ಹಾದಿಯಲ್ಲಿ ಬಸ್ ಹೋಗಿದ್ದು ಇದ್ದಿದ್ದೇ ಇಲ್ಲ. ಫಸ್ಟ್ ಟೈಮ್ ಹೋಗ್ಬೇಕಾರಂತೂ ಎಷ್ಟು ಖುಷಿ ಆಗ್ತಿತ್ತಂದರೆ ನಾವೇನೋ ಫ್ಲೈಟ್ನಲ್ಲೇ ಹೋಗ್ತಿದ್ದೀವಿ ಅನ್ನೋ ಒಂದು ಆನಂದ ನಮ್ಗೆ ಬಂದಿತ್ತು. ಆಮೇಲೆ ದಿನಾಲೂ ನಾವು ನಡ್ಕೊತ ಹೋಗ್ತಿದ್ವಿ, ನಮಗೆ ಟೈಮ್ ಭಾಳ ಕವರ್ ಆಗ್ತಾ ಇದೆ. ಇಲ್ಲಿಂದ 10 ನಿಮಿಷಕ್ಕಂದರೆ ನಾವು ಮಿಶ್ರಿಕೊಟ್ಟಿ ಒಳಗೆ ಇರ್ತೀವಿ, ನಮಗೆ ಪಿರಿಯಡ್ ಟೈಮ್ಕಂದರೆ ಅಲ್ಲಿ ಹೋಗಿ ಮುಟ್ತೀವಿ ನಾವು. ಆದ್ದರಿಂದ ನಮ್ಗೆ ಪಿರಿಯಡ್ ಕೇಳೋಕ್ಕೂ ಹೆಲ್ಪ್ ಆಗ್ತಿದೆ. ಆಮೇಲೆ ಬಸ್ನಲ್ಲಿ ಹೋಗ್ತಿರೋದ್ರಿಂದ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಆಮೇಲೆ TV5 ಕನ್ನಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪುಟ್ಟ. 40 ವರ್ಷಗಳಿಂದ ಬಸ್ ಇರಲ್ಲ ನಿಮ್ಮೂರಿಗೆ, ಈಗ ಬಸ್ ಸಿಕ್ಕಿದೆ, ಏನು ಹೇಳ್ತಿ ಪುಟ್ಟ? ಭಾಳ ಅಂದ್ರೆ ಭಾಳ ಖುಷಿ ಆಗತೈತ್ರಿ. ಮಳೆ ಚಳಿ ಅನ್ಲಾರಂಗ ನಡ್ಕೊತ ಹೋಗ್ತಿದ್ವಿ. ಅದ್ರಾಗ ನಾವು 10th ಅವರು ಎಕ್ಸ್ಟ್ರಾ ಕ್ಲಾಸ್ ಹಾಕ್ತಾರ, ಸಂಜೆಗೆ ಬರೋ ಮುಂದೆ ಭಾಳ ಹೆದರಿಕೆಯಿಂದ ಅದು ಎಲ್ಲ ನೋಡ್ಕೊತ ಬರ್ತಿದ್ವಿ ರೀ ನಾವು. ಬಸ್ ಮಾಡಿಸ್ಕೊಟ್ಟಿದ್ದಕ್ಕೆ TV5ದವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಥ್ಯಾಂಕ್ಸ್ ಸರ್. ನಮಗೆ 78 ವರ್ಷ ಸಂದರ್ಶಿಗೂ ಸಹಿತ ನಮಗೆ ಒಂದು ಬಸ್ ಸಿಕ್ಕಿರಲ್ಲ. ಇಲ್ಲಿ ನಮ್ಮ ತಾತ, ನಮ್ಮ ಅಪ್ಪರು ಸಹ ಇಲ್ಲಿ ಅಂದರೆ ನಡೆದುಕೊಂಡು ಹೋಗೇ ಇಲ್ಲಿ ಅಂದರೆ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಈಗ ನಮಗೆ ಒಂದು ಬಸ್ ಸಿಕ್ಕಿದೆ. ಯಾವ ಮಟ್ಟಿಗೆ ನಮಗೆ ಖುಷಿಯಾಗಿದೆ ಅಂದರೆ, ಏನೋ ನಾವು ವಿಮಾನದಲ್ಲಿಯೇ ಒಂದು ಪ್ರಯಾಣ ಮಾಡ್ತೀವಿ ಅನ್ನೋ ಮಟ್ಟಿಗೆ ನಮಗೆ ಖುಷಿ ತಂದಿದೆ ಅನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ. ಇದು 30-40 ವರ್ಷಗಳಿಂದ ಭಾಳಷ್ಟು ದಿನದಿಂದ ಬೇಡಿಕೆ ಇತ್ತು. ಇಲ್ಲಿ ಸುಮಾರು 70-80 ಹುಡುಗರು ಮಿಶ್ರಿಕೋಟಿ ಶಾಲೆಗೆ ದಿನಂಪ್ರತಿ ನಡೆದು ಹೋಗೋ ಪರಿಸ್ಥಿತಿ ಇತ್ತು. ಆವಾಗ TV5ದವರು ನಮ್ಮ ಗಮನಕ್ಕೆ ತಂದಾಗ ಮತ್ತು ಇಲ್ಲಿ ಜನಸಾಮಾನ್ಯರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಪಾಲಕರು ಕೂಡ ನಮ್ಮ ಹತ್ರ ಬಂದ ಮನವಿ ಕೊಟ್ಟಾಗ ನಾವು KSRTC ಅಧಿಕಾರಿಗಳಿಗೆ ಏನು DC ಅವರು ಇದ್ದಾರೆ ಅವರು ಮನವಿ ಮಾಡಿಕೊಂಡಾಗ ಆಯಿತು ಇವತ್ತಿನ ದಿನ ಈ ಬಸ್ ಕೊಡ್ತೇವೆ ಅಂತ